ನಮಸ್ಕಾರ. ಆರ್ಜೆ ಸ್ಪೀಡ್ ನ್ಯೂಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ಸಂಜೆ ಪ್ರಮುಖ 30 ಸುದ್ದಿಗಳ ವೇಗದ ನೋಟ ಇಲ್ಲಿದೆ. ರಾಜ್ಯದ ಪ್ರಮುಖ ಸುದ್ದಿಗಳು. ಕುಡಿಯುವ ನೀರಿನ ಸಮಸ್ಯೆ. ಗ್ರಾಮೀಣ ಭಾಗದ ನೀರಿನ ಸಮಸ್ಯೆ ನಿವಾರಣೆಗೆ ಕರ್ನಾಟಕ ಸರ್ಕಾರ 72 ಕೋಟಿ ರು ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಮೈಸೂರು ಭೇಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮೈಸೂರಿಗೆ ಭೇಟಿ ನೀಡಿದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದ್ದಾರೆ. ಕೆಇಎ ಪ್ರಕಟಣೆ. ಮೇ 11ರಿಂದ ಯುಜಿಸಿಇಟಿ ದಾಖಲೆಗಳ ಪರಿಶೀಲನೆ ಪ್ರಾರಂಭವಾಗಲಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ಬೆಂಗಳೂರಿನಲ್ಲಿ ಮಾದಕ ದ್ರವ್ಯ ಜಪ್ತಿ. ನಗರದಲ್ಲಿ 20.10 ಕೋಟಿ ರು ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ನಕಲಿ ಆರ್ಸಿ ಕಾರ್ಡ್ ಜಪ್ತಿ. ಬೆಂಗಳೂರಿನಲ್ಲಿ 501 ನಕಲಿ ಆರ್ಸಿ ಕಾರ್ಡ್ಗಳನ್ನು ಜಪ್ತಿ ಮಾಡಲಾಗಿದ್ದು ಜಾಲದ ಸದಸ್ಯರ ಬಂಧನವಾಗಿದೆ. ಇಸ್ರೋ ಭದ್ರತೆ. ಇಸ್ರೋ ಐಸಾಟ್ ಕೇಂದ್ರದ ಮೇಲೆ ಡ್ರೋನ್ ಹಾರಾಟ ನಡೆಸಿದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಬೆಂಗಳೂರು ಹವಾಮಾನ. ನಗರದ ಹಲವೆಡೆ ಇಂದು ತುಂತುರು ಮಳೆಯಾಗಿದ್ದು ಉಷ್ಣಾಂಶದಲ್ಲಿ ಅಲ್ಪ ಇಳಿಕೆಯಾಗಿದೆ. ರಾಮೋಹಳ್ಳಿ ಮೇಲ್ಸೇತುವೆ. ಶೀಘ್ರದಲ್ಲೇ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಸಚಿವ ವಿ ಸೋಮಣ್ಣ ಭರವಸೆ ನೀಡಿದ್ದಾರೆ. ಆರೋಗ್ಯ ಸುಧಾರಣೆ. ಜಿಲ್ಲಾಸ್ಪತ್ರೆಗಳಿಗೆ ಹೊಸದಾಗಿ 6 ಎಂಆರ್ಐ ಯಂತ್ರಗಳನ್ನು ಒದಗಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಯೋಗಕ್ಕೆ ಆದ್ಯತೆ. ಬೆಳಗಾವಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಶಾಲೆಗಳಲ್ಲಿ ಯೋಗ ಮತ್ತು ಆಯುಷಾಭ್ಯಾಸ ಬಲಪಡಿಸಲು ನಿರ್ಧಾರ. ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಇಂದು ರಾಷ್ಟ್ರಪತಿ ಭವನಕ್ಕೆ ಭೇಟಿ ನೀಡಿದ್ದು ಪ್ರಧಾನಿ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಭಾರತ ವಿಯೆಟ್ನಾಂ ಒಪ್ಪಂದ. ಡಿಜಿಟಲ್ ಪಾವತಿ, ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇವಿ ಬ್ಯಾಟರಿ ಮರುಬಳಕೆ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಸೇರಿ 169 ಕೋಟಿ ರೂಪಾಯಿ ಮೊತ್ತದ ಇವಿ ಬ್ಯಾಟರಿ ಮರುಬಳಕೆ ಜಂಟಿ ಉಪಕ್ರಮಕ್ಕೆ ಚಾಲನೆ ನೀಡಿವೆ. ರೈಲ್ವೆ ಯೋಜನೆಗಳಿಗೆ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ ಹೊಸ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಅಸ್ಸಾಂನಲ್ಲಿ ಭೂಕಂಪ. ಅಸ್ಸಾಂನ ವಿವಿಧ ಭಾಗಗಳಲ್ಲಿ ಇಂದು 2.7 ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಯಾವುದೇ ಪ್ರಾಣಾಪಾಯವಿಲ್ಲ. ರಾಷ್ಟ್ರವ್ಯಾಪಿ ಅಣಕು ಕಾರ್ಯಾಚರಣೆ. ಮೇ 7ರಂದು ದೇಶದ 244 ಜಿಲ್ಲೆಗಳಲ್ಲಿ ಭದ್ರತಾ ಅಣಕು ಕಾರ್ಯಾಚರಣೆ ಮಾಕ್ ಡ್ರಿಲ್ ನಡೆಸಲು ಸಿದ್ಧತೆ. ಭಾರತ ಅಲ್ಜೀರಿಯಾ ರಕ್ಷಣಾ ಸಹಕಾರ. ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸಲು 2 ದೇಶಗಳ ಜಂಟಿ ಸಮಿತಿ ಒಪ್ಪಿಗೆ ಸೂಚಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪು. ಗೋಧ್ರಾ ರೈಲು ದುರಂತ ಪ್ರಕರಣದ ಅಪರಾಧಿಗಳ ಮೇಲ್ಮನವಿ ವಿಚಾರಣೆಯನ್ನು ತ್ರಿಸದಸ್ಯ ಪೀಠಕ್ಕೆ ವರ್ಗಾಯಿಸಲು ಸುಪ್ರೀಂ ನಿರಾಕರಿಸಿದೆ. ಮಿಥಾಲಿ ರಾಜ್ ಹೇಳಿಕೆ. ಭಾರತದಲ್ಲಿ ಮಹಿಳಾ ಕ್ರಿಕೆಟ್ ಇನ್ನೂ ಹೆಚ್ಚಿನ ಮಾನ್ಯತೆಗಾಗಿ ಕಾಯುತ್ತಿದೆ ಎಂದು ಹಿರಿಯ ಕ್ರಿಕೆಟ್ ತಾರೆ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿ ವಿದ್ಯುತ್ ಸುಧಾರಣೆ. ಮಂಗ್ಲಾಪುರಿಯಲ್ಲಿ ಹೊಸ 66/11 ಕೆವಿ ಗ್ರಿಡ್ ಸಬ್ಸ್ಟೇಷನ್ ಉದ್ಘಾಟನೆಗೊಂಡಿದೆ. ಇರಾನ್ ಅನಾಹುತ. ಟೆಹರಾನ್ ಸಮೀಪದ ಶಾಪಿಂಗ್ ಸೆಂಟರ್ನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡು 8 ಮಂದಿ ಸಾವು, 36 ಮಂದಿಗೆ ಗಾಯ. ಆಸ್ಟ್ರೇಲಿಯಾ ಇಂಧನ ಭದ್ರತೆ. ರಾಷ್ಟ್ರೀಯ ಇಂಧನ ದಾಸ್ತಾನು ಹೆಚ್ಚಿಸಲು ಆಸ್ಟ್ರೇಲಿಯಾ $7.2 ಶತಕೋಟಿ ಪ್ಯಾಕೇಜ್ ಘೋಷಿಸಿದೆ. ನೇಪಾಳ್ ಸಂವಿಧಾನ ಆದೇಶ. ಅಧ್ಯಕ್ಷ ಪೌಡೇಲ್ ಅವರು ಸಾಂವಿಧಾನಿಕ ಮಂಡಳಿಯ ಸುಗ್ರೀವಾಜ್ಞೆಗೆ ಅಧಿಕೃತ ಮುದ್ರೆ ಒತ್ತಿದ್ದಾರೆ. ಪೋಪ್ ಫ್ರಾನ್ಸಿಸ್ ಮಾನವೀಯತೆ. ಗಾಜಾದ ಮಕ್ಕಳಿಗೆ ವೈದ್ಯಕೀಯ ಸೇವೆ ನೀಡಲು ತಮ್ಮ ಪಾಪ್ ಮೊಬೈಲ್ ಅನ್ನು ಮೊಬೈಲ್ ಆರೋಗ್ಯ ಘಟಕವಾಗಿ ನೀಡಿದ ಪೋಪ್. ಅಮೆರಿಕ ಜರ್ಮನಿ ಭಿನ್ನಮತ. ಇರಾನ್ ಯುದ್ಧದ ವಿಚಾರವಾಗಿ ಅಮೆರಿಕ ಮತ್ತು ಜರ್ಮನಿ ನಡುವಿನ ರಾಜತಾಂತ್ರಿಕ ಬಿರುಕು ಹೆಚ್ಚಾಗಿದೆ. ಫ್ರೆಂಚ್ ಓಪನ್ ವಿವಾದ. ಬಹುಮಾನದ ಹಣದ ವಿಚಾರವಾಗಿ ಪ್ರಮುಖ ಟೆನಿಸ್ ಆಟಗಾರ್ತಿಯರಾದ ಸಬಲೆಂಕಾ ಮತ್ತು ಗೌಫ್ ಕ್ರೀಡಾಕೂಟ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ್ದಾರೆ. ಹಾಂಟಾ ವೈರಸ್ ಭೀತಿ. ಕ್ರೂಸ್ ಹಡಗು ಪ್ರಯಾಣಿಕರಲ್ಲಿ ಹಾಂಟಾ ವೈರಸ್ ಕ್ಲಸ್ಟರ್ ಪತ್ತೆಯಾಗಿದ್ದು ಡಬ್ಲ್ಯುಎಚ್ಒ ಎಚ್ಚರಿಕೆ ನೀಡಿದೆ. ಎನ್ಬಿಎ ಪ್ಲೇಆಫ್ಸ್. ಓಕ್ಲಹೋಮಾ ಸಿಟಿ ಥಂಡರ್ ತಂಡವು ಲಾಸ್ ಏಂಜಲೀಸ್ ಲೇಕರ್ಸ್ ವಿರುದ್ಧ ಜಯಭೇರಿ ಬಾರಿಸಿದೆ. ಪಾಕಿಸ್ತಾನ್ ರಕ್ಷಣಾ ಬಜೆಟ್. ಆರ್ಥಿಕ ಸಂಕಷ್ಟದ ನಡುವೆಯೂ ರಕ್ಷಣಾ ವೆಚ್ಚವನ್ನು 18% ಹೆಚ್ಚಿಸಲು ಪಾಕಿಸ್ತಾನ್ ನಿರ್ಧರಿಸಿದೆ. ಚೀನಾ ಇರಾನ್ ಮಾತುಕತೆ. ಹಾರ್ಮುಸ್ ಜಲಸಂಧಿಯನ್ನು ಮುಕ್ತವಾಗಿರಿಸುವ ಬಗ್ಗೆ ಚೀನಾ ಮತ್ತು ಇರಾನ್ ವಿದೇಶಾಂಗ ಸಚಿವರು ಬೀಜಿಂಗ್ನಲ್ಲಿ ಚರ್ಚೆ ನಡೆಸಿದ್ದಾರೆ.